ನಾನು ಈಗಲೇ ಆ ವಿಷಯನ ಜನನಿಗೆ ಫೋನ್ ಮಾಡಿ ಹೇಳ್ತೀನಿ. ಯಾಕಪ್ಪ ನನ್ನ ಫೋನ್ ಕಿತ್ಕೊಂಡೆ? ಏನು ನಾನು ಪುಟಾಣಿನ ಹೊರಗಡೆ ಮೀಟ್ ಮಾಡ್ತಿದ್ದ ವಿಷಯನ ಜನನಿಗೆ ಹೇಳೋದಕ್ಕೆ ಫೋನ್ ಮಾಡ್ತಾ ಇದ್ದೀರಾ? ಅಯ್ಯೋ ಇಲ್ಲಪ್ಪ, ಸುಮ್ಮನೆ ಹೀಗೆ ಹುಷಾರಾಗಿದ್ದಾಳ ಅಂತ ಕೇಳಕ್ ಫೋನ್ ಮಾಡ್ತಿದ್ದೆ ಅಷ್ಟೇ. ಹೌದಾ, ಸರಿ. ಹಾಗಾದ್ರೆ ತಗೊಳ್ಳಿ, ಇವತ್ತು ಪಾರ್ಕಿಗೆ ನೀವು ಪುಟಾಣಿನ ಕರ್ಕೊಂಡು ಹೋದಾಗ ಅವಳು ಮಿಸ್ ಆಗಿದ್ದ ವಿಷಯನೂ ಹೇಳಿ. ಅಯ್ಯೋ ಬೇಡಪ್ಪ ಅದಿ, ಆ ವಿಷಯ ಗೊತ್ತಾದ್ರೆ ಪಾಪ ಅವಳು ಬೇಜಾರು ಮಾಡ್ಕೋತಾಳೆ. ಹಾಗಾದ್ರೆ ನಾನು ಪುಟಾಣಿನ ಕದ್ದು ಮುಚ್ಚಿ ಹೊರಗಡೆ ಮೀಟ್ ಮಾಡಿದ ವಿಷಯ ಜನನಿಗೆ ಗೊತ್ತಾದ್ರೆ ಅವಳಿಗೆ ಬೇಜಾರಾಗಲ್ವಾ? ಅಲ್ಲ, ಅದು ಮಾತಾಡ್ಬೇಡಿ. ಈ ಮನೆಗೆ ಬಂದ್ಮೇಲೆ ಇದನ್ ಬಿಟ್ಟು ನೀವೇನ್ ಮಾಡಿದೀರಾ? ಮೊದಲು ಬಾರನ್ ಗೋಳಾಡ್ಸಿದ್ರಿ, ಆಮೇಲೆ ಪುಟಾಣಿನ ನಮ್ಮಿಂದ ದೂರ ಇಡೋದಕ್ಕೆ ಜನನಿ ತಲೆ ಕೆಡಿಸಿದ್ರಿ. ಇವತ್ತು ಪುಟಾಣಿನ ಮಿಸ್ ಮಾಡಿ ಬಂದ್ರಿ. ಇಷ್ಟು ಬಿಟ್ಟು ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದೀರಾ? ನೋಡಪ್ಪ ಅದಿ, ನೀನ್ ಸುಮ್ಮನೆ ಏನೇನೋ ಹೇಳಕ್ ಬರ್ಬೇಡ. ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ಮನೆ ಚಾಕರಿ ಮಾಡಕ್ಕಲ್ಲ. ನನ್ನ ಮಗಳು ಜನನಿ, ನನ್ನ ಮೊಮ್ಮಗಳು ಲಕ್ಷ್ಮೀ ಪುಟಾಣಿನ ನೋಡ್ಕೊಳಕ್ಕೆ. ಅದು ನನ್ನ ಜವಾಬ್ದಾರಿ ಕೂಡ. ಹಾಗಂತ ಅವ್ರ ಮೇಲೆ ಯಾರೇ ಹಚ್ಚಲಾಯ್ಸಕ್ ಬಂದ್ರು ಅದನ್ನ ನೋಡ್ಕೊಂಡು ನಾನು ಹೇಳ್ತಾನೆ ಸುಮ್ಮನಿರ್ಲಿ. ಓಹೋ, ಏನ್ ಸೀಮೆಗಿಲ್ಲದ ಕಾಳಜಿ ನಿಮ್ದು. ಅಲ್ರಿ, ಜನನಿ ಮೇಲೆ ನಾವ್ ಯಾಕ್ರಿ ಹಕ್ ಚಲಾಯಿಸ್ಬೇಕು? ಆ ಥರ ಏನಾದ್ರೂ ಇದ್ದಿದ್ರೆ ನಮ್ಮ ಆದಿ ಅವಳನ್ನ ಆಫೀಸ್ಗೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಎಲ್ಲ ಕೆಲಸನೂ ಅವನೇ ಮಾಡ್ತಿದ್ದ. ನೋಡಿ, ಪುಟಾಣಿ ನಿಮಗೆ ಹೇಗೆ ಮಗುನೋ ನಮಗೂ ಹಾಗೆ ಮಗು. ನಿಮಗಿಂತ 100ರಷ್ಟು ಜಾಸ್ತಿ ಪ್ರೀತಿ ಕಾಳಜಿ ಇದೆ ಅವಳ ಮೇಲೆ. ನಿಮಗೂ ಅದೇ ಪ್ರೀತಿ ಕಾಳಜಿ ಇದ್ದಿದ್ರೆ ಪಾರ್ಕಲ್ಲಿ ಮಗುನ ಬಿಟ್ಬಿಟ್ಟು ಕೈ ಎಲ್ಲ ಆಡಿಸ್ಕೊಂಡು ಬರ್ತಿರ್ಲಿಲ್ಲ. ಏನು ನಾನೇ ಬೇಕು ಅಂತ ಏನೋ ಮಾಡಿರೋ ಹಾಗೆ ಎಲ್ಲರೂ ಸೇರ್ಕೊಂಡು ನನ್ನ ಮೇಲೆ ಗುಬೆ ಕೂರಿಸ್ತಾ ಇದ್ದೀರಾ? ವಾಯ್ಸ್ ರೈಸ್ ಮಾಡಬೇಡಿ. ನೀವು ಹೇಳಿದ್ದನ್ನ ಕೇಳೋದಕ್ಕೆ ನಮ್ಗೆ ಯಾರ್ದು ಹಿತ್ತಾಳೆ ಕಿವಿ ಅಲ್ಲ. ನೀವು ಹೇಳಿದ್ದಕ್ಕೆಲ್ಲ ತಲೆ ಆಡ್ಸೋದಕ್ಕೆ ನಮ್ಗೆ ಯಾರಿಗೂ ತಲೆ ಕೆಟ್ಟಿಲ್ಲ. ಇದೇ ಕೊನೆ. ನನ್ನ ಮಗಳ ವಿಚಾರದಲ್ಲಿ ಇನ್ ಯಾವತ್ತಾದ್ರೂ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ನಾನು ಮನುಷ್ಯನಾಗಿರಲ್ಲ. ಯಶ್ಮಾನ್ರೆ ಬನ್ನಿ ಹೋಗೋಣ. ಬಿಡು ಪಾರು, ನಾನು ಇಲ್ಲಿ ಮಾತಾಡ್ತಾ ಇಲ್ವಾ? ರತ್ನವೇಣಿ, ನಿಮಗೆ ನಾನು ಹೇಳಿದ ಅರ್ಥ ಆಯ್ತಾ? ಬಂದ ಪುಟ್ಟ ಹೋದ ಪುಟ್ಟ ಅಂತ ಇದ್ರೆ ಆಯ್ತು. ಅದನ್ನ ಬಿಟ್ಟು ಬೇಡದೇ ಇರೋ ಕೆಲಸ ಏನಾದ್ರೂ ಮಾಡಿದ್ರೆ ನಾನು ಖಂಡಿತ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ತಗೊಳ್ಳಿ. ಯಶ್ಮಾನ್ರೆ ಮಾತಾಡಿದ್ ಸಾಕು, ಬನ್ನಿ ಹೋಗೋಣ. ಬನ್ನಿ. ಹಲೋ, ಹೇಳಿದ್ ಕೇಳಿಸ್ತು ತಾನೆ? ಚಾಚು ತಪ್ಪದೆ ಅದನ್ನ ಪಾಲಿಸಿದ್ರೆ ನಿಮಗೂ ಒಳ್ಳೇದು, ಮನೇಲಿರೋರು ಎಲ್ರಿಗೂ ಒಳ್ಳೇದು. ಅಲ್ಲ ರಘು, ಜನನಿಗೆ ಹೆದರ್ಕೊಂಡು ನಮ್ಮ ಆದಿ ನಮ್ಮ ಪುಟಾಣಿನ ಮನೆಯಿಂದ ಹೊರಗೆ ಎಲ್ಲೋ ಭೇಟಿ ಮಾಡೋದು, ಅವನೇ ಕಾರಲ್ಲಿ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಡ್ತಾ ಇದ್ದಿದ್ದು, ಇದೆಲ್ಲ ಆದಿಗೂ ಹನುಮಂತಗೂ ಮಾತ್ರ ಗೊತ್ತಿತ್ತ? ಬೇರೆ ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ವಾ? ಬಹುಶಃ ಪಾರ್ವತಿಗೂ ಗೊತ್ತಿತ್ತು ಅನ್ಸುತ್ತೆ. ಅದು ಹೇಗೆ ಹೇಳ್ತೀರಾ? ಎಷ್ಟೇ ಆದರೂ ಹೆಂಡತಿ ಅಲ್ವಾ, ಇಬ್ಬರಲ್ಲಿ ಯಾವ ಸೀಕ್ರೆಟ್ಸು ಇರಲ್ಲ, ಒಬ್ರಿಗೊಬ್ರು ಹೇಳ್ಕೋತಾರೆ ಅಂತ. ಅವ್ರ ಮಗಳಲ್ವಾ? ಲಾಸ್ಟ್ ಸೆಂಟೆನ್ಸ್ ಕೇಳಿಸ್ಲಿಲ್ಲ, ಏನೋ ಗೊಣಕೊಂಡಾಗಿತ್ತು. ಸರಿಯಾಗಿ ಹೇಳಿ. ಅದೇ ಅಖಿಲ, ಅವರಿಬ್ರು ಪುಟಾಣಿನ ತಮ್ಮಗು ಅಂತ ಅನ್ಕೊಂಡಿದಾರಲ್ಲ, ಗೊತ್ತಿರಲ್ವಾ ಅಂತ ಹೇಳಕ್ ಬಂದೆ. ನಿಜ ರಘು, ಪಾಪ ಆದಿ ಪಾರ್ವತಿಗೆ ಪುಟಾಣಿ ಮೇಲೆ ಅದೆಷ್ಟು ಪ್ರೀತಿ, ಅದೆಷ್ಟು ಕಾಳಜಿ ಇದೆ. ತಮಗೆ ಮಕ್ಕಳಿಲ್ಲ ಅನ್ನೋ ನೋವನ್ನ ಪುಟಾಣಿ ಮೂಲಕ ಮರೀತಾ ಇದ್ದಾರೆ. ಅಯ್ಯೋ ದೇವ್ರು ಯಾಕಾದರೂ ಅವ್ರ ಮಗುನ ಕಿತ್ಕೊಂಡ್ಬಿಟ್ನೋ, ತುಂಬ ಅನ್ಯಾಯ ಮಾಡಿಬಿಟ್ಟ.
ಒಂದೊಂದ್ಸಲ ಅನ್ಸುತ್ತೆ ರಘು, ಎಷ್ಟು ದುಡ್ಡಿದ್ರೇನು, ಎಷ್ಟು ಒಳ್ಳೆಯವರಾಗಿದ್ರೇನು, ಆ ವಿಧಿ ಆಟದ ಮುಂದೆ ಎಲ್ಲ ಶೂನ್ಯ. ಪಾಪ ಆದಿ ಜನನಿಗೆ ಹೆದರ್ಕೊಂಡು ಪುಟಾಣಿನ ಕದ್ದು ಮುಚ್ಚಿ ಭೇಟಿ ಮಾಡೋ ಪ್ರಸಂಗ ಬರ್ತಿದೆ ಅಂತಂದ್ರೆ ನನಗೆ ಬೇಜಾರಾಗ್ತಿದೆ. ನಮ್ಮ ಜನನಿ ಆದರೂ ಯಾಕೆ ಅವ್ರ ಪ್ರೀತಿನ ಈ ರೀತಿ ತಪ್ಪರ್ಥ ಮಾಡ್ಕೋತಿದ್ದಾಳೆ? ಆ ಮಗು ಹೆತ್ತ ತಾಯಿ ಜನನಿನೇ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ. ಆದಿ ಪಾರ್ವತಿ ಮಗು ಮೇಲೆ ಅದೆಷ್ಟು ಪ್ರೀತಿ ಕಾಳಜಿ ತೋರಿಸಿದ್ರು ಅವರು ಮಗು ಹೆತ್ತ ತಂದೆ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ. ಈ ಸತ್ಯನ ಯಾವತ್ತು ಜನನಿ ಅರ್ಥ ಮಾಡ್ಕೋತಾಳೋ ಅವತ್ತಿಂದ ನಮ್ಮ ಆದಿ ಪುಟಾಣಿನ ಕದ್ದು ಮುಚ್ಚಿ ಭೇಟಿ ಮಾಡೋ ಸಂದರ್ಭನೇ ಬರಲ್ಲ. ಜನನಿ ಕೆಲವು ವಿಷಯಗಳನ್ನ ಸುಲಭವಾಗಿ ಮರೆತು ಪಕ್ಕಕ್ಕಿಟ್ಬಿಟ್ಟಿದ್ದಾಳೆ. ಅವಳು ಬಸರಿ ಆಗಿದ್ದಾಗ ಅವಳಿಗಿರ್ತಾ ಇದ್ದಂತಹ ಮಾನಸಿಕ ಆತಂಕ, ಆ ಸಮಯದಲ್ಲಿ ಪಾರ್ವತಿ ಅವಳಿಗೆ ಅದು ಎಷ್ಟು ಸಮಾಧಾನ ಹೇಳಿದಾಳೆ, ಎಷ್ಟು ಅಕ್ಕರೆ ಕಾಳಜಿಯಿಂದ ಅವಳನ್ನ ನೋಡ್ಕೊಂಡಿದ್ದಾಳೆ. ಆತರ ಅಲ್ಲ, ಆ ಅನುಷ್ಕಾ ಹೆಮ್ಮಾರಿ ನಮ್ಮ ಮನೆಗೆ ನರ್ಸ್ ಆಗಿ ಬಂದು ಜನನಿಗೆ ಬೇಡದೇ ಇರೋ ಔಷಧಿಗಳನ್ನ ಇಂಜೆಕ್ಷನ್ಸನ್ನೆಲ್ಲ ಕೊಟ್ಟಿದ್ದಾಳೆ. ಹಾಗೆ ನೋಡಕ್ ಹೋದ್ರೆ ಹುಟ್ಟುವಾಗ ಜನನಿ ಮಗುಗೇನಾದ್ರೂ ತೊಂದರೆ ಆಗ್ಬಿಡ್ತಿತ್ತೇನೋ. ಆದರೆ ಅವಳ ಅದೃಷ್ಟ ಜನನಿ ಮಗು ಉಳ್ಕೊಂತು. ಪಾರ್ವತಿ ದುರದೃಷ್ಟ ಹುಟ್ಟೋವಾಗಲೇ ಅವಳ ಮಗು ಸತ್ತೋಯ್ತು. ಆದರೆ ಪಾಪ ಪಾರ್ವತಿ ತನ್ನ ಎಲ್ಲ ನೋವನ್ನು ನುಂಗ್ಕೊಂಡು ಜನನಿಗೆ ಬಾಣಂತಿ ಸನ್ನೆ ಆದಾಗ ಅದೆಷ್ಟು ಚೆನ್ನಾಗಿ ಅವಳನ್ನ ನೋಡ್ಕೊಂಡ್ಲು. ಮಗುಗೆ ಎದೆ ಹಾಲು ಕೂಡ ಕುಡಿಸಿದಾಳೆ. ಇದನ್ನೆಲ್ಲ ಜನನಿ ಅದು ಹೇಗೆ ಮರೀತಿದ್ದಾಳೋ? ಯೋಚನೆ ಮಾಡಬೇಡ ಅಖಿಲ, ಇದೆಲ್ಲ ಒಂದಿನ ಇತ್ಯರ್ಥ ಆಗೇ ಆಗುತ್ತೆ. ಆಗ ಆದಿತ್ಯ ಪಾರ್ವತಿ ಪುಟಾಣಿನ ಎಷ್ಟೇ ಹಚ್ಕೊಂಡ್ರು ಅದನ್ನ ಸಂತೋಷವಾಗಿ ಅಕ್ಸೆಪ್ಟ್ ಮಾಡೋ ದಿನ ಬಂದೇ ಬರುತ್ತೆ. ಯಾವ ಗ್ಯಾರಂಟಿ ಮೇಲೆ ಈ ಮಾತು ಹೇಳ್ತಿದ್ದೀರಾ? ಸತ್ಯದ ಆಧಾರದ ಮೇಲೆ. ಅಂದ್ರೆ ಆದಿತ್ಯ ಪಾರ್ವತಿಗೆ ಪುಟಾಣಿ ಮೇಲಿರೋ ಪ್ರೀತಿ ಸತ್ಯನೇ ಆಗಿದ್ರೆ ಅವ್ರಿಗೂ ಪುಟಾಣಿ ಪ್ರೀತಿ ಸಿಗಲೇಬೇಕಲ್ವಾ? ಜನನಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಅವಳು ಖುಷಿ ಪಟ್ಟೇ ಪಡ್ತಾಳಲ್ವಾ? ರಘು, ಇದು ಸರಿಯಾದ ಲಾಜಿಕ್. ನನಗೆ ಹೊಳದೇ ಇರಲಿಲ್ಲ ನೋಡಿ. ಹಾಗೇನಾದರೂ ಆದರೆ ನನಗಂತೂ ತುಂಬ ಖುಷಿ ಆಗುತ್ತೆ. ಅಲ್ಲ ಯಜಮಾನ್ರೆ, ರತ್ನವೇಣಿಯವ್ರ ಹತ್ರ ಏನು ಹೇಳೋದಕ್ಕೆ ಹೊರಟಿದ್ರಿ? ನನ್ನ ಮಗು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ರಲ್ಲ, ಅವ್ರಿಗೆ ಅನುಮಾನ ಬರೋದಿಲ್ವಾ? ಬಂದ್ರೆ ನಾನೇನು ಮಾಡೋದಕ್ಕಾಗುತ್ತೆ? ಏನು ಯಜಮಾನ್ರೆ ಹೀಗೆ ಮಾತಾಡ್ತಾ ಇದ್ದೀರಾ? ನೀವು ಬೈತಿದ್ದ ಬೈದಲ್ಲಿ ನೀವು ಹೇಳಿದ ಮಾತುಗಳನ್ನ ಅವ್ರು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಒಂದು ವೇಳೆ ಅವ್ರು ಕೇಳಿಸ್ಕೊಂಡಿದ್ದಿದ್ರೆ ಮನೆಯವ್ರನ್ನೆಲ್ಲ ಕರೆದು ಹೇಳಿರ್ತಿದ್ರು. ಅವಾಗ ಏನು ಮಾಡ್ತಿದ್ರಿ? ಏನು ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ ಪಾರು. ಆದರೆ ಎಲ್ಲ ಟೈಮಲ್ಲೂ ನನಗೆ ತಾಳ್ಮೆಯಿಂದ ಇರೋದಕ್ಕಾಗಲ್ಲ. ನನಗೆ ನನ್ನ ಮಗಳ ಸೇಫ್ಟಿ ಮುಖ್ಯ. ಅವಳಿಗೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ. ನಿಜ ಯಜಮಾನ್ರೆ, ನನಗೂ ಅರ್ಥ ಆಗುತ್ತೆ. ನಾನು ಅದನ್ನು ಒಪ್ಕೋತೀನಿ. ಹಾಗಂತ ಪುಟಾಣಿ ನಮ್ಮ ಮಗಳು ಅನ್ನೋ ಸತ್ಯನ ನಾವು ಹೇಳೋದಕ್ಕಾಗುತ್ತಾ ಹೇಳಿ? ಹೌದು ಕಣಪ್ಪ ಆದಿ. ಆಮೇಲೆ ರತ್ನವೇಣಿ ಊರು ಕೇರಿ ಬಂದ್ ಮಾಡೋ ಥರ ಏನ್ ಬೇಕಾದ್ರೂ ಮಾಡ್ಬಿಡ್ತಾಳೆ. ಮೊದಲೇ ಆ ರತ್ನವೇಣಿಗೆ ನೀನು ಕಂಡ್ರೆ ಆಗಲ್ಲ. ಈಗ ನೀನು ಹೇಳಿರೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಜನನಿ ಮನಸ್ಸನ್ನ ಕೆಡಿಸ್ಬಿಟ್ರೆ ಮತ್ತೆ ಜನನಿ ನಿಮ್ಮಿಬ್ಬರಿಂದ ಪುಟಾಣಿನ ದೂರ ಮಾಡ್ಬಿಡ್ತಾಳಪ್ಪ. ಇದೆಲ್ಲ ಆಗಬಾರ್ದು ಅಂದರೆ ಸತ್ಯನ ನಾವು ನಮ್ಮಲ್ಲೇ ಮುಚ್ಚಿಟ್ಕೋಬೇಕು ಯಜಮಾನ್ರೆ. ನಮಗೆ ಬೇರೆ ದಾರಿ ಇಲ್ಲ. ಇನ್ನು ಎಷ್ಟು ದಿನ ಹೀಗೆ ನಾಟಕ ಆಡ್ತಾ ಸುಳ್ಳು ಹೇಳ್ಕೊಂಡು ಜೀವನ ಮಾಡೋದಕ್ಕಾಗುತ್ತೆ? ತುಂಬಾ ಅತಿ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ? ನನ್ನ ಮಗಳು ನನ್ನ ಕಣ್ಮುಂದೆನೇ ಇದ್ರು ಒಂದು ಪ್ರೀತಿ ತೋರ್ಸೋದಕ್ಕಾಗಲ್ಲ, ಕೇರ್ ಮಾಡೋದಕ್ಕಾಗಲ್ಲ, ಮಗಳೇ ಅಂತ ಬಾಯಿ ತುಂಬ ಕರೆಯೋದಕ್ಕಾಗಲ್ಲ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಮನ್ಸಿಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ನಿನ್ನಷ್ಟು ಒಳ್ಳೆನಲ್ಲ ಪಾರು ನಾನು. ಪುಟಾಣಿ ನಮ್ಮ ಮಗು ಅನ್ನೋ ಸತ್ಯ ಆದಷ್ಟು ಬೇಗ ಎಲ್ರಿಗೂ ಗೊತ್ತಾಗ್ಲಿ ಅಂತ ಅನಿಸ್ಬಿಟ್ಟಿದೆ. ನಿಮಗೆ ಮಾತ್ರ ಅಲ್ಲ ಯಜಮಾನ್ರೆ, ಪುಟಾಣಿನ ಹೆತ್ತಿರೋ ನನಗೂ ನಿಮಗಿಂತ ಹೆಚ್ಚಾಗಿ ನೋವಾಗುತ್ತೆ. ಆದ್ರೆ
ನಾವು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗಲೇಬೇಕು. ನಮ್ಮ ಮನಸ್ಥಿತಿನ ನಾವು ಬದಲಾಯಿಸ್ಕೊಳ್ಳೇಬೇಕಲ್ವ ಯಜಮಾನ್ರೆ? ಅದು ಅಲ್ಲದೆ ನಾವು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀವಿ ಅಂತ ನಿಮಗೂ ಗೊತ್ತು ತಾನೆ? ಗೊತ್ತು ಪಾರು. ನೀನ್ ಜನನಿಗೆ ಅಷ್ಟೆಲ್ಲ ಮಾಡಿದ್ರು ಅವಳಿಗೆ ಅದ್ರ ಬಗ್ಗೆ ಸ್ವಲ್ಪನೂ ಕೃತಜ್ಞತೆ ಇಲ್ವಲ್ಲ? ಮಗು ನಂದೆ ಅನ್ನೋ ವಿಷಯ ಅವಳಿಗೆ ಗೊತ್ತಿಲ್ಲ ಅಲ್ವಾ ಯಜಮಾನ್ರೆ? ಅವಳು ಮಗುನೇ ತನ್ನ ಪ್ರಪಂಚ ಅಂತ ಅನ್ಕೊಂಡಿದ್ದಾಳೆ. ನೋಡಿ, ನೀವು ಇದಕ್ಕೆಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಲ್ಲದೆ ಜನನಿ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗೋವಾಗ ನಮ್ಮ ಪುಟಾಣಿ ಜವಾಬ್ದಾರಿನ ರತ್ನವೇಣಿಯವರೇ ವಹಿಸಿ ಹೋಗಿದ್ದಾಳೆ. ಅದಕ್ಕೋಸ್ಕರನೇ ಅವರು ನಮ್ಮ ಪುಟಾಣಿನ ನಮ್ಮ ಹತ್ರ ಸೇರೋದಕ್ಕೆ ಬಿಡ್ತಾ ಇಲ್ಲ. ಇದಕ್ಕೆಲ್ಲ ನೀವು ಬೇಜಾರು ಮಾಡ್ಕೋಬೇಡಿ ಯಜಮಾನ್ರೆ. ಇನ್ನು ಮುಂದೆ ಸಹಿಸ್ಕೊಂಡಿರೋದಕ್ಕಾಗಲ್ವಾ? ಇರ್ತೀನಿ, ಎಲ್ಲದನ್ನು ಸಹಿಸ್ಕೊಂಡಿರ್ತೀನಿ. ನಿಮ್ಮಿಬ್ಬರ ಥರ ಗಂಡ ಹೆಂಡ್ತಿನ ನಾನು ಇಲ್ಲಿವರೆಗೂ ನೋಡಿಲ್ಲ. ಬಹುಶಃ ಇನ್ನು ಮುಂದೇನೂ ನೋಡಲ್ಲ ಅನ್ಸುತ್ತೆ. ಎಂಥ ಕಷ್ಟದ ಪರಿಸ್ಥಿತಿ ಬಂದರೂ ಒಬ್ಬರನ್ನ ಒಬ್ಬರು ಬಿಟ್ಕೊಡಲ್ಲ. ಪರಸ್ಪರ ಪ್ರೀತಿನ ಕೊಡ್ತೀರ. ಹೆಂಡತಿ ತ್ಯಾಗನ ಗಂಡ ಗೌರವಿಸ್ತಾನೆ. ಗಂಡನ ಮನಸ್ಸನ್ನ ಹೆಂಡತಿ ಅರ್ಥ ಮಾಡ್ಕೋತಾಳೆ. ನಿಮ್ಮಿಬ್ಬರ ತ್ಯಾಗ ಪ್ರೀತಿಗೆ ನನಗೆ ಕೈ ಮುಗಿಬೇಕು ಅಂತ ಅನಿಸ್ತಿದೆ. ಆ ದೇವರು ನಿಮ್ಮ ಕೈ ಬಿಡಲ್ಲ. ಯಾವತ್ತಾದರೂ ಒಂದಿನ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಇದೇ ಕೊನೆ. ನನ್ನ ಮಗಳ ವಿಚಾರದಲ್ಲಿ ಇನ್ ಯಾವತ್ತಾದ್ರೂ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ನಾನ್ ಮನುಷ್ಯನಾಗಿರಲ್ಲ. ಇದಕ್ಕೂ ಮುಂಚೆನೂ ಅವನ ಬಾಯಿಂದ ನನ್ನ ಮಗು ಮುದ್ದು ಬಂಗಾರಿ ಕಂದ ಅಂತ ಅತಿಯಾದ ಪ್ರೀತಿ ತೋರಿಸಿದ್ದಾನೆ. ಆದರೆ ಅದೆಲ್ಲ ಅವನಿಗೆ ಮಗು ಇಲ್ವಲ್ಲ ಅನ್ನೋ ಕಾರಣಕ್ಕಾಗಿ ಮಾಡ್ತಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇವತ್ತು ಅವನ ಕೋಪದಲ್ಲಿ ಕೂಗಾಡ್ತಾ ಅದು ನನ್ನ ಮಗಳು ಅಂತ ಒತ್ತಿ ಹೇಳ್ದ. ಅಂದ್ರೆ ಆ ಮಗು ಅಲ್ದೆ ಊರಲ್ಲಿ ಪಾರ್ವತಿ ಜನನಿ ಮೇಲೆ ಕೈ ಎತ್ತಿದ್ಲು. ಹಾಗೆ ಈ ಹಿಂದೆ ಕೂಡ ಅವಳು ಎಷ್ಟೋ ಸಲ ಮಗು ಮೇಲೆ ಅತಿಯಾದ ಪ್ರೀತಿ ತೋರಿಸಿದಾಳೆ. ಎಲ್ಲೋ ಏನೋ ರಹಸ್ಯ ಇರಬೇಕು ಅಂತ ಅನಿಸ್ತಾ ಇದೆ. ಅಂದ್ರೆ ಆ ಮಗು ಜನನಿದಲ್ವಾ? ಆದಿತ್ಯ ಪಾರ್ವತಿದ? ನನ್ನ ಅನುಮಾನ ನಿಜನಾ ಸುಳ್ಳ ಅಂತ ಹೇಗಾದ್ರೂ ಮಾಡಿ ನಾನು ಕಂಡು ಹಿಡಿಲೇಬೇಕು. ಕಂಡುಹಿಡಿತೀನಿ. ಅಪ್ಪ ಅಪ್ಪ, ಕಾಫಿ. ಏನು ಯೋಚನೆ ಮಾಡ್ತಾ ಇದೀಯಪ್ಪ? ಯೋಚನೆ ಅನ್ನೋದು ಮನುಷ್ಯನಿಗೆ ಇದ್ದಿದ್ದೆ ಬಿಡಮ್ಮ. ಯೋಚನೆನ ನಾವು ಬಿಟ್ಟರು ನಮ್ಮನ್ನು ಯೋಚನೆ ಬಿಡಲ್ಲ. ನಮ್ಮ ಪಾಪನ ರತ್ನವೇಣಿಯವ್ರ ಕೈ ಕೊಟ್ಟು ಜನನಿ ತಪ್ಪು ಮಾಡಿದ್ಲು ಅನ್ಸುತ್ತೆ. ಅದಕ್ಕೇನು ಮಾಡು ಅಂತೀಯ ಈಗ? ನಾನು ಜನನಿಗೆ ಫೋನ್ ಮಾಡಿ ಯಾಕೆ ಹೀಗೆಲ್ಲ ಮಾಡಿದೆ ಅಂತ ಬೈಯೋದಕ್ಕಾಗುತ್ತಾ? ಅಥವಾ ಅವಳು ಊರಿಂದ ಬಂದಮೇಲೆ ನಾನು ಅವಳ ಹತ್ರ ಜಗಳ ಮಾಡೋದಕ್ಕಾಗುತ್ತಾ ಹೇಳು? ಅದಂತೂ ಮಾಡೋಕ್ಕಾಗಲ್ಲ. ನಮಗೇನು ಇದೆಲ್ಲ ಹೊಸ್ತಾ ಅಪ್ಪ? ಅಭ್ಯಾಸ ಆಗೋಗಿದೆ. ಹೊಂದ್ಕೊಂಡು ಜೀವನ ಮಾಡ್ಕೊಂಡು ಹೋಗಬೇಕು ಅನ್ನೋ ಹಾಗೆ
ಏನೇ ಸಮಸ್ಯೆ ಬಂದರೂ ನಾವು ಅದನ್ನು ಹೊಂದ್ಕೊಂಡು ಹೋಗಬೇಕು. ಆ ದೇವ್ರ ದಯೆಯಿಂದ ನಮ್ಮ ಪುಟಾಣಿ ವಿದೇಶಕ್ಕೆ ಹೋಗೋದು ತಪ್ತು ಅನ್ನೋ ಖುಷಿ ಮುಂದೆ ಇದೆಲ್ಲ ಯಾವ ಲೆಕ್ಕ ಅಪ್ಪ? ಇದು ದೇವ್ರ ದಯೆಯಿಂದ ಆಗಿದ್ದಲ್ಲ, ನಿನ್ನ ದಯೆಯಿಂದ ಆಗಿದ್ದು. ನೀನು ದೊಡ್ಡ ಯಜಮಾನರು ಸೇರಿಕೊಂಡು ಜನನಿ ವಿದೇಶಕ್ಕೆ ಹೋಗಬಾರ್ದು ಅಂತ ಏನೇನೋ ಪ್ರಯತ್ನ ಪಟ್ರಿ. ಕೊನೆಗೆ ವೀರಪ್ಪನವ್ರ ಮುಂದೆ ಬೇಡಿಕೆನೂ ಇಟ್ರಿ. ಅದ್ರ ಪರಿಣಾಮನೇ ಜನನಿ ಇಲ್ಲೇ ಉಳ್ಕೊಳ್ಳೋ ಹಾಗಾಯ್ತು. ನಿಧಾನಕ್ಕೆ ಮಾತಾಡಪ್ಪ, ಯಾರಾದ್ರೂ ಕೇಳಿಸ್ಕೊಂಡ್ರೆ. ಯಾರೂ ಇಲ್ಲ. ಮಗುಗೆ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸ್ತೀಯಾ? ನಾನಾ? ಹೂನಮ್ಮ, ನೀನೇ. ಯಾಕೆ ಆಗಲ್ವಾ? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ. ನಮ್ಮ ಪುಟಾಣಿನ ನಾನು ನೋಡ್ಕೊಳ್ದೆ ಇರ್ತೀನಾ? ನೀವು ಹೊರಗಡೆ ಹೊರಟಿದ್ದೀರಾ? ಏಕೆ? ಏನಿಲ್ಲ, ತಿಂಡಿ ತಿನ್ಕೊಂಡು ಹೋಗ್ಬೋದಾಗಿತ್ತು. ಬೇಡ ಬೇಡ, ಪರವಾಗಿಲ್ಲ. ನನಗೆ ಹೊಟ್ಟೆ ಹಸಿವಿಲ್ಲ, ಸ್ವಲ್ಪ ಕೆಲಸ ಇದೆ, ಹೋಗಿ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ಮೇಡಮ್, ನಾನೇ ಕಾರಲ್ಲಿ ಬಿಡ್ತೀನಿ. ಯಾಕೆ ಒಬ್ಬರೇ ಹೋಗ್ತೀರಿ? ಡ್ರೈವರ್ಸ್ ಯಾರು ಬಂದೇ ಇಲ್ಲ, ನಾನೇ ಬರ್ತೀನಿ, ನಡೀರಿ. ಓ, ಈ ಅಪ್ಪನ್ನ ಕರ್ಕೊಂಡು ಹೋದ್ರೆ ನಾನು ಹೋಗೋ ಕೆಲಸನೂ ಆಗಲ್ಲ, ಇವನಿಗೂ ಅನುಮಾನ ಬರುತ್ತೆ. ಈಗ ನಾನೇನಪ್ಪ ಮಾಡಲಿ? ನೀನು ಬರೋದೇನು ಬೇಡ ಹನುಮಂತು. ಈ ಊರಲ್ಲಿ ಆಟೋಗಳಿಗೇನು ಬರಾನ, ನಾನೇ ಹೋಗ್ಬಿಟ್ಟು ಬರ್ತೀನಿ. ನೀನು ಜೋಪಾನವಾಗಿ ಮಗುನ ಶಾಲೆಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ ಬಾ, ಸರಿನಾ? ಸರಿ ಮೇಡಮ್. ಪಾರು, ಭಗವಂತನಿಗೆ ನನ್ನ ಮೊರೆ ಕೇಳಿಸ್ತು ಅಂತ ಕಾಣುತ್ತೆ. ಅದಕ್ಕೆ ರತ್ನವೇಣಿಯವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಮಗುನ ನಿನ್ನ ಹತ್ರನೇ ಬಿಡೋ ಹಾಗೆ ಮಾಡಿದ್ದಾನೆ. ಬೇಗ ಮಗುನ ರೆಡಿ ಮಾಡು, ನಾನು ಕರ್ಕೊಂಡೋಗಿ ಶಾಲೆ ಬಿಟ್ಟು ಬರ್ತೀನಿ. ಸರಿಯಪ್ಪ, ನೀನು ಬಿಡ್ತೀಯಲ್ಲ, ಯಜಮಾನ್ರು ಬಿಡ್ತಾರಾ? ಆ ಸೀಕ್ರೆಟ್ ಮಾಮೂಲಿ ಅಲ್ವಾ? ಇಲ್ಲಿಂದ ನಾನು ಕರ್ಕೊಂಡು ಹೋಗೋದು, ಅಲ್ಲಿಂದ ದೊಡ್ಡ ಯಜಮಾನ್ರು ಕರ್ಕೊಂಡು ಹೋಗೋದು. ಒಟ್ಟಿನಲ್ಲಿ ಇಬ್ಬರದು ದಾರಿ ಬೇರೆ ಆದರೂ ಉದ್ದೇಶ ಒಂದೇ. ಅಯ್ಯೋ, ನಾನೇ ಇನ್ನೂ ರೆಡಿ ಆಗಿಲ್ಲ. ನೀನು ಪಾಪನ ಬೇಗ ರೆಡಿ ಮಾಡು, ಅಷ್ಟೊತ್ತು ನಾನು ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ. ಸರಿಯಪ್ಪ. ಬಾ, ಇವತ್ತು ನಾನು ನಿನ್ನನ್ನು ತಯಾರು ಮಾಡ್ಲಾ? ಜನನಿಗೆ ಹೆರಿಗೆ ಮಾಡಿ ಡಾಕ್ಟರ್ನ ಹಿಡಿದ್ರೆ ಸತ್ಯ ಎಲ್ಲ ಹೊರಗೆ ಬರುತ್ತೆ. ಅಲ್ಲ, ಜನನಿಗೆ ಮಗು ಆದಾಗ ನಾವೆಲ್ಲರೂ ಹೋಗಿ ನೋಡೋಷ್ಟರಲ್ಲಿ ಈಗಿರೋ ಪುಟಾಣಿನೇ ಅಲ್ವಾ ಪಕ್ಕದಲ್ಲಿ ಇದ್ದಿದ್ದು. ಅಷ್ಟರಲ್ಲಿ ಪಾರ್ವತಿ ಮಗು ಸತ್ತೋಗಿತ್ತು. ಹಾಗಾದ್ರೆ ಈಗ ಮನೇಲಿರೋ ಮಗು ಪಾರ್ವತಿದಲ್ವಾ? ಮತ್ತೆ ಆ ಆದಿತ್ಯ ನೋಡಿದ್ರೆ ಯಾವಾಗ್ಲೂ ಅದು ನನ್ನ ಮಗಳು ಅಂತಿರ್ತಾನೆ. ಆ ಪಾರ್ವತಿನೋ ಮಗು ಮೇಲೆ ಅತಿಯಾದ ಕಾಳಜಿ ತೋರಿಸ್ತಾನೆ ಇರ್ತಾಳೆ. ಶೋ, ಜಾಸ್ತಿ ಯೋಚನೆ ಮಾಡಿದಷ್ಟು ತಲೆ ಎಲ್ಲ ಕೆಟ್ಟೋಗ್ಬಿಡತ್ತೆ. ಇದಕ್ಕೆಲ್ಲ ಆ ಡಾಕ್ಟರ್ ಉತ್ತರ ಹೇಳಬೇಕು. ಕಂದ, ಇನ್ನೊಂದು ಸ್ವಲ್ಪ ತಿನ್ನು ಬಂಗಾರಿ, ಸ್ವಲ್ಪ. ಏನಂತೆ ನಮ್ಮ ಪುಟಾಣಿದು? ತಿಂಡಿ ಸಾಕು ಅಂತ ಹೇಳ್ತಾ ಇದ್ದಾಳೆ ಅತ್ಯಮ್ಮ. ನೀವು ಕುತ್ಕೊಳ್ಳಿ ಅತ್ಯಮ್ಮ, ನಾನು ಬಡಿಸ್ತೀನಿ. ಪರವಾಗಿಲ್ಲಮ್ಮ, ನಂಗೆ ಆಮೇಲೆ ಬಡಿಸು. ಮಗುಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ, ಲೇಟ್ ಆಗುತ್ತೆ. ಮಗುಗೆ ತಿನ್ಸು. ಅಕ್ಕ ಕುತ್ಕೊಳ್ಳಿ, ನಾನು ಬಡಿಸ್ತೀನಿ. ಯಾಕೆ ದಾಮಿನಿ, ನಿಮ್ಮ ಅಕ್ಕನ ಮಾತ್ರನಾ, ನನಗೆ ಬಡ್ಸಲ್ವಾ? ಅಯ್ಯೋ ಭಾವ, ಎಲ್ಲಾದ್ರೂ ಉಂಟಾ? ನೀವು ಅಕ್ಕ
ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ನೀವು ಮಹಾರಾಜ ಆದ್ರೆ ನಮ್ಮಕ್ಕ ಮಹಾರಾಣಿ. ಒಬ್ಬರನ್ನ ಖುಷಿ ಪಡಿಸಿ ಇನ್ನೊಬ್ಬರನ್ನ ಬೇಜಾರ್ ಮಾಡಕ್ಕಾಗತ್ತಾ? ಇಬ್ರಿಗೂ ಪಡಿಸ್ತೀನಿ. ಡೈಲಾಗ್ ಕ್ವೀನು ನಮ್ ದಾಮಿನಿ. ಧಾರಾಳವಾಗಿ ಬಡ್ಸಮ್ಮ. ಆದಿ, ಹನುಮಂತು, ನೀವಿಬ್ರು ಕೂತ್ಕೊಳ್ಳಿ, ತಿಂಡಿ ತಿನ್ನಿ. ಇಲ್ಲಮ್ಮ, ನಂದಾಯ್ತು. ಆಫೀಸ್ ಹೋಗ್ಬೇಕು ಅಂತ ನಾನು ಬೇಗ ತಿಂಡಿ ತಿಂದೆ. ಹೌದಾ? ಹನುಮಂತು, ನೀನಾದ್ರೂ ಕೂತ್ಕೋಪ. ಪುಟಾಣಿನ ಶಾಲೆಗೆ ಬಿಟ್ಟು ಬಂದು ಆಮೇಲೆ ತಿಂತೀನಿ ಅಮರೇ. ಹಾ. ಹನುಮಂತು, ಇನ್ನೂ ಯಾಕೆ ಸುಳ್ಳು ಹೇಳ್ತೀಯ? ನಿನ್ನ ಅಳಿಯನ ರಹಸ್ಯ ಸ್ಫೋಟ ಆಗೋಗಿದೆಯಲ್ಲ, ಈಗ ನಮ್ಗೆಲ್ಲ ಗೊತ್ತಾಗೋಗಿದೆಯಲ್ಲ.